ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗೋಲ್ಡು ಮೈನರ್ ಆಗಿ ಇಳಿದಿದೆ. ಒಂದು ₹10 ಇಳಿದಿದೆ. 14,920. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಇವತ್ತು ಏರಿದೆ. ಸಿಲ್ವರ್ ನೋ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸಿಲ್ವರ್ ಏರಿದೆ. ಬೆಳ್ಳಿನಲ್ಲಿ ತುಂಬಾ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ ಯಾವ ಬೆಲೆಯಲ್ಲಿ ತಗೋತಾರೆ ಬಿಟ್ಟು ಆ ಬೆಲೆಗೆ ತಗೊಳ್ಳೋದಕ್ಕೆ ನೋಡಿ. ಯಾಕಂದ್ರೆ ಡಿಫರೆನ್ಸ್ ತುಂಬಾ. ಜೈಡರ್ಸ್ ಲೈಫ್ ಸೈನ್ಸಸ್, ರೆಡ್ಡಿ, ಸಿಪ್ಲಾ, ಸನ್ ಫಾರ್ಮಾ, ಇಂಡಸ್ಇಂಡ್ ಬ್ಯಾಂಕು, ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಇನ್ಫಿ, TCS, ಟೆಕ್ ಮಹೀಂದ್ರ ಎಲ್ಲಾನು ಅಪ್ಪು 1.5 to 2%. ಆದರೆ ಮಾರ್ಕೆಟು 45 ಪಾಯಿಂಟ್ ಪ್ಲಸ್ ಅಲ್ಲಿದೆ. ಈಗ ಪ್ಲಸ್ ಆರ್ ಮೈನಸ್ 10% ಏರಿ ಇಳಿತಾ ಇದೆ. 30 ಪಾಯಿಂಟ್ ಪ್ಲಸ್, 50 ಪಾಯಿಂಟ್ ಪ್ಲಸ್, 40 ಪಾಯಿಂಟ್ ಈ ತರ ಏರಿ ಇಳಿತಾ ಇದೆ. ಬ್ಯಾಂಕ್ ನಿಫ್ಟಿ ಈಗ ಇದೆ 23 ಪಾಯಿಂಟ್ ಅಷ್ಟೇ ಪ್ಲಸ್ ಅಲ್ಲಿದೆ. ನಿನ್ನೆ ಬೆಳಗ್ಗೆ 185 ಪಾಯಿಂಟ್ ಪ್ಲಸ್ ಅಲ್ಲಿ ಇದ್ದಂತ ಮಾರ್ಕೆಟ್ ಇಳಿದು ನೆಗೆಟಿವ್ ಗೆ ಹೋಗಿ ತಿರ್ಗಾ ಪ್ಲಸ್ ಗೆ ಬಂದಿದೆ. ರುಪಿ 9094, 9099 ಈ ತರ ಟ್ರೇಡ್ ಆಗ್ತಾ ಇದೆ. ರಿಸರ್ವ್ ಬ್ಯಾಂಕ್ 91 ಬದ್ದೇ ಇರೋ ತರ ನೋಡ್ಕೋತಾ ಇದ್ದಾರೆ. ಇವತ್ತು ಏನೇನ್ ಸುದ್ದಿ ಇದೆ ಅನ್ನೋದನ್ನ ನೋಡೋಣ. IDFC ಫಸ್ಟ್ ಫ್ರಾಡ್ ಅಲ್ಲಿ 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇಬ್ರು ಎಕ್ಸ್ ಎಂಪ್ಲಾಯಿನ ಅರೆಸ್ಟ್ ಮಾಡಿದ್ದಾರೆ. ಫರ್ಮ್ಸ್ ನ ಪಾರ್ಟ್ನರ್ಸ್ ನ ಅರೆಸ್ಟ್ ಮಾಡಿದ್ದಾರೆ. ಮುಖ್ಯವಾದಂತ ವ್ಯಕ್ತಿ ಯಾರು ಅಂತ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಅವರನ್ನ ಹಿಡಿತಾರೆ. ದುಡ್ಡು ಬಂದಿದೆ. ಇದಾದ್ಮೇಲೆ ಈಗ IDFC ಹೇಗೆ ರಿಕವರಿ ಆಗುತ್ತೆ ಅಂತ ಅನ್ನೋದೇ ಪ್ರಶ್ನೆ. ಪ್ರೊವಿಷನ್ ಅಂತ ಹಾಕಿದ್ರು ಅಂತಂದ್ರೆ ದುಡ್ಡನ್ನ ಕ್ರಿಯೇಟ್ ಮಾಡಿ ಪ್ರಾವಿಷನ್ ಕ್ರಿಯೇಟ್ ಮಾಡಿಬಿಟ್ರು ಅಂತ ಅರ್ಥ. ಲಾಸ್ ರೈಟ್ ಆಫ್ ಅಂತ ಮಾಡಿದ್ರು ಅಂದ್ರೆ ಲಾಸು. ಇದು ಪ್ರೊವಿಷನ್ ಲಾಸ್ ಅಂತ ನೋಡ್ಬೇಕಾಗುತ್ತೆ. IVFC ಇವತ್ತು 3.5% ಸ್ಟಾಕ್ ಬೆಲೆ ಏರಿದೆ. ಶಾಪುಂಜಿ ಪಾಲೋಂಜಿ ಗ್ರೂಪ್ 25,000 ಕೋಟಿ ಬಾಂಡ್ ನ ಹಾಕ್ತಾ ಇದ್ದಾರೆ. ರೇಟು ಲೋವರ್ ಆಗಿರುತ್ತೆ. ನಾರ್ಮಲ್ ಆಗಿ 12-13 ಇದ್ದಂತ ರೇಟು ಈ ಸಲ ಕಡಿಮೆ ಆಗುತ್ತೆ. ಈ ಟಾಟಾ ಸನ್ಸ್ ನ ಸ್ಟಾಕ್ ಸೇಲು ಹೋಗ್ಬಿಡುತ್ತೆ ಅನ್ನುವಂಥ ಲೆವೆಲ್ ಅಲ್ಲಿ ಇದೆ. ಕೆಲವು ಸೆಮಿಗ್ಲೂಟೈಡ್ ಅಂದ್ರೆ ಆಂಟಿ ಒಬೆಸಿಟಿ ಡ್ರಗ್ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರೀಯೂಸಬಲ್ ಇಂಜೆಕ್ಷನ್ ಇಟ್ಕೊಂಡು ಲಾಂಚ್ ಮಾಡೋದಾಗಿ ಹೇಳಿದ್ದಾರೆ. ಡಾಕ್ಟರ್ ರೆಡ್ಡಿ ಒಬೇಡಾ ಅನ್ನುವಂಥ ಹೆಸರಲ್ಲಿ ಸೆಮಿಗ್ಲೂಟೈಡ್ನ ಲಾಂಚ್ ಮಾಡ್ತಾ ಇದ್ದಾರೆ. 60% ಚೀಪರ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಈ SEC ಪ್ರೋಬ್ ಕ್ಲೋಸ್ ಆಗಿದೆ. ಈ SEC ಪ್ರೋಬ್ ಯಾಕೆ ಅಂತಂದ್ರೆ ಡಾಕ್ಟರ್ಸ್ಗೆ ಇವರು ಲಂಚ ಕೊಟ್ಟಿದ್ದಾರೆ ಅನ್ನುವಂಥ ಪ್ರೋಬು ಅದು ಕ್ಲೋಸ್ ಆಗಿದೆ. IT ಸೆಲ್ ಆಫ್ ಒಂದು ಓವರ್ ರಿಯಾಕ್ಷನ್ನು. IT ಆ ರೀತಿ ಎಲ್ಲ ಕೊಲ್ಯಾಪ್ಸ್ ಆಗೋದಿಲ್ಲ ಅಂತ ಸಂಜೀವ್ ಪುರಿ ITC ಹೇಳಿದ್ದಾರೆ. ITC ನಲ್ಲಿ ಒಂದು ದೊಡ್ಡ ಸಬ್ಸಿಡರಿ ಇದೆ. ಅದು ಒಂದು IT ಕಂಪನಿ. ಅದರಿಂದಾನೇ ಅವರು ಹೇಳಿದ್ದಾರೆ. TCS ಸೀನಿಯರ್ಸ್ನ AI ಕಲ್ತ್ಕೊಳ್ಳಿ, ಇಲ್ಲ ಅಂತಂದ್ರೆ ಅಪ್ಸ್ಟ್ರೇಟ್ ಆಗ್ಬಿಡಿ ಅಂತ ಒಂದು ಹೇಳಿಕೆಯನ್ನ ಹೇಳಿದ್ದಾರೆ. CLSA ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಟಾಟಾ ಕನ್ಸಲ್ಟಿಂಗ್ ಸರ್ವಿಸಸ್ ಬೌನ್ಸ್ ಆಗಿ 3,600ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಇಲ್ಲಿಂದ ಒಂದು ₹1,000 ಮೇಲೆ ಹೋಗೋದಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಅಭಿಪ್ರಾಯ 3,000ಗಿಂತ ಕೆಳಗಡೆ ಇತ್ತು ಅಂತ ಅಂದ್ರೆ ಸಾಧ್ಯ ಆದಾಗ್ಲೆಲ್ಲ ಅರ್ಧ ಒಂದು ಈ ತರ ಕನ್ಸಿಡರ್ ಮಾಡ್ತಾನೆ ಹೋಗಿ. ಮುಥೂಟ್ ಫಿನ್ಕಾರ್ಪ್ ನ ಸಬ್ಸಿಡರಿ ಅವರು ಈ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಹಂಗಂತಂದ್ರೆ ಈ ಲೇಡೀಸ್ ಸೆಲ್ಸಸ್ ಕೊಟ್ಟಂತ ಎಕ್ಸ್ಪೋಜರ್ನ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅದರಿಂದ ಕಲೆಕ್ಷನ್ ಬರೋದು ಕಷ್ಟ ಆಗ್ತಾ ಇದೆ ಅನ್ಸತ್ತೆ. ಅಜಯ್ ತ್ಯಾಗಿ ಅಂತ ಮುಂಚೆ ಇದ್ದಂತ ಸೆಬಿ ಚೀಫ್ ನ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಕರ್ಕೊಂಡು ಬಂದ್ರು ಕೂಡ ಎಲ್ಲಿಂದ ದುಡ್ಡು ಬರುತ್ತೆ ಅನ್ನೋದು ಮುಖ್ಯ. ಒಂದು ರೆವೆನ್ಯೂ ಮಾಡಲ್ಲೇ ಇಲ್ಲ. ಹೋಟೆಲ್ ಬುಕ್ ಮಾಡಿದ್ರಿ ಅಂತಂದ್ರೆ ಹೋಟೆಲ್ಲೇ ಇರೋದಿಲ್ಲ. ಸೊ ಈ ತರ ಒಂದು ಕಂಪನಿಯನ್ನ ನೀವು ಲಿಸ್ಟ್ ಮಾಡುವಂಥದ್ದು ಜನರನ್ನ ಯಾಮಾಸೋ ರೀತಿ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಆಲ್ರೆಡಿ ಈ ಪೇಟಿಎಂ ಯಾಮಾಸ್ ಆಗಿದೆ. ಬೈಜುಸು ಕಾಣದೆ ಹೊರಟೋಗಿದೆ. ಬೇರೆ ಕಂಪನಿಗಳು ಕೂಡ ಆದಷ್ಟು ಬೇಗ ಕಾಣದೆ ಹೋಗ್ಬಿಡತ್ತೆ. ಸ್ವಿಗ್ಗಿ ಯಾವಾಗ ಪ್ರಾಫಿಟ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಝೊಮ್ಯಾಟೋದಲ್ಲಿ ಈ ಫೌಂಡರು ಗೋಲ್ಡನ್ ಪ್ಯಾರಾಜೂಟ್ ಆಗಿ ತೆಗೆದು ಕಂಪನಿಯಲ್ಲಿ ಜಂಪ್ ಮಾಡಿ ಹಾರಿ ಹೊರಟೋಗಿದ್ದಾರೆ. ಹೇಳಿದ್ರೆ ನಾನು ಲಾಂಜಿವಿಟಿಗೋಸ್ಕರ ಇನ್ನೊಂದು ಸ್ಟಾರ್ಟ್ ಅಪ್ ಮಾಡ್ತೀನಿ ಅಂತ ಓಡೋಗ್ಬಿಟ್ರು. ಸೊ ಇದನ್ನೆಲ್ಲ ನೋಡಿ ನೀವು ಕೇರ್ಫುಲ್ ಆಗಿ ಇರಬೇಕು. 198 IPO ಟೋಟಲ್ ಆಗಿ ಬಂದಿರುವಂತದ್ದು. ಈ ಓಯೋ IPOದಲ್ಲಿ ಹೇಳಿದಾಗ ಬರೀ 35 ಅಷ್ಟೇ ಲಾಭ. ಈಗ ನೀವು ನೋಡಿದ್ರಿ ಅಂತಂದ್ರೆ ಹೋದ 2 ವರ್ಷದಲ್ಲಿ ರಿಟರ್ನ್ಸ್ ನೋಡಿದ್ರಿ ಅಂತಂದ್ರೆ ಎಲ್ಲಾ ಆಕ್ಟಿವ್ ಮ್ಯೂಚುವಲ್ ಫಂಡ್ಸು ನೆಗೆಟಿವ್ ಇಲ್ಲ ಅಂತಂದ್ರೆ 0 ರಿಟರ್ನ್ ಕೊಟ್ಟಿದೆ. ನೀವು ಹೊರಗಡೆ ಹಾಕಿದ್ರು ಕೂಡ 8% ರಿಟರ್ನ್ ಬಂದಿದ್ರು 8 16% ಹೋಯ್ತು. ಇನ್ಮೇಲೆ ಬರೋ ವರ್ಷದಲ್ಲಿ ಈಗ 16%ಗೆ ಒಂದು 8% ಹಾಕಿದ್ರು ಕೂಡ ಹೋಯ್ತು. ಸೊ ಆಲ್ರೆಡಿ 2 ವರ್ಷ ದುಡ್ಡನ್ನ ಸಂಪಾದಿಸದೇ ಇರುವಂತದ್ದು ನಿಮ್ಮನ್ನ ಹಿಂದೆ ಎಳಿಯತ್ತೆ.
ಆ್ಯಂಡ್ ಆ ಎಕ್ಸ್ಟ್ರಾ ಸಂಪಾದನೆ ಮಾಡಬೇಕಾಗಿರುವಂಥದ್ದು ಅದಕ್ಕೆ ಒಂದು ಎಕ್ಸ್ಟ್ರಾ ಬರೋವಂಥದ್ದು ಕೂಡ ನಿಮಗೆ ಸಿಗೋದಿಲ್ಲ. ಅದರಿಂದಾನೆ 2 ವರ್ಷದಿಂದ ಹೇಳ್ತಾ ಇದ್ದೀನಿ ನಿಮಗೆ ಆಕ್ಟಿವ್ ಫಂಡಿಂದ ಹೊರಟೋಗ್ಬಿಡಿ ಅಂತ. LICನು ಮ್ಯೂಚುವಲ್ ಫಂಡ್‌ನು ಸೇರಿಸಿ ಐಪಿ ಕ್ರ್ಯಾಶಲ್ಲಿ 1,00,000 ಕೋಟಿ ಅಂತ ಹೊರಟೋಯ್ತು. ನಿಮ್ಮ LIC ಏಜೆಂಟ್‌ನ ಫೋನ್ ನಂಬರ್ ಇತ್ತು ಅಂತಂದ್ರೆ ಅದನ್ನ ಕೇಳಿದ್ರಿ ಅಂತಂದ್ರೆ ಗೊತ್ತಾಗುತ್ತೆ. ಮೊದಲು IPOದಲ್ಲಿ ಲಾಸು, ಅದಾದ್ಮೇಲೆ ಅದಾನಿನಲ್ಲಿ ಲಾಸು, ಅದಾದ್ಮೇಲೆ ಈಗ IT ನಲ್ಲಿ ಲಾಸು. ಈ LIC ಮ್ಯೂಚುವಲ್ ಫಂಡು ಪಾಲಿಸಿದಾರರು ಯಾವ ಕಡೆ ಇವರು ದುಡ್ಡನ್ನು ಹಾಕಿ ದುಡ್ಡು ಮಾಡಿದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಗೋಲ್ಡ್ ತಗೊಂಡಿಲ್ಲ ಖಂಡಿತವಾಗ್ಲೂ. ಅದರಿಂದ ಓವರ್ ಆಲ್ ಆಗಿ ಪ್ರಾಬ್ಲಮ್ ಇದೆ. IDBIನು ಕೂಡ ತಲೆನಲ್ಲಿ ಕಟ್ಟಿದ್ದಾರೆ. ಅಂದ್ರೆ ಇದು ಎಷ್ಟು ಬೇಕಾದ್ರೂ ತಡೆಯುತ್ತೆ. ಸೊ ಈ ರಿಟೈರ್ಮೆಂಟ್ ಫಂಡು ಎಲ್ಲವನ್ನು ತಡೆಯುತ್ತೇನೋ ಅನ್ನುವಂತ ಒಂದು ಸಂದೇಹ ನಮ್ಮ ಎಲ್ರಿಗೂ ಬಂದಿದೆ. ಮೆಟಲ್ ಸ್ಟಾಕು 7% ವ್ಯಾಲಿ ಆಗಿದೆ. ಇನ್ನೂ ಒಂದು 25% ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ಮೆಟಲ್ ಸ್ಟಾಕ್ ಆಗಿದ್ರೂ ಕೂಡ ಅದು ಏರಿದೆ. ಒಂದು ಲೆವೆಲ್ಗಿಂತ ಮೇಲೆ ಏರಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅದೇ ತರ ಶ್ರೀರಾಮ್ ಫೈನಾನ್ಸು ಹೊರಗಡೆಯಿಂದ ಒಬ್ಬ ಒಳಗಡೆ ಬಂದ್ಬಿಟ್ಟ, ಜಪಾನ್ ಅವನು ಅಂತ ಹೇಳಿ 52 ವೀಕ್ ಹೈಗೆ ಹೋಗಿದೆ. ಮಾರ್ಕೆಟ್ ಲೋ ಆಗಿರುವಾಗ ಬಜಾಜ್ ಆಟೋ, ಟಾಟಾ ಸ್ಟೀಲು ಈ ಕಂಪನಿಗಳೆಲ್ಲ 52 ವೀಕ್ ಹೈಗೆ ಹೋಗಿದೆ. ಸೊ ಶ್ರೀರಾಮ್ನ ಹೇಳ್ದೆ ನಾನು. ಶ್ರೀರಾಮು, ಬಜಾಜ್ ಆಟೋ, ಶ್ರೀರಾಮ್ನ ಹೇಳಿಲ್ಲ ನಾನು. ಎಲ್ಲಾನು 52 ವೀಕ್ ಹೈಗೆ ಹೋಗಿದೆ. ಫಸ್ಟ್ ಟೈಮ್ ಈಕ್ವಿಟಿ ಸಿಪ್ ಫ್ಲೋ ಕಡಿಮೆ ಆಗಿದೆ. ಇದು ತುಂಬಾ ರೇರ್ ಅಂತ ಹೇಳ್ತಾ ಇದ್ದಾರೆ. 2 ವರ್ಷದಲ್ಲಿ 0 ರಿಟರ್ನ್ ಬಂದರೂ ಕೂಡ ದುಡ್ಡು ಹೊರಗಡೆ ಹೋಗಿಲ್ಲ ಅಂತಂದ್ರೆ ಏನು ಇದು ಕಾರಣ ಅಂತ ಅನ್ನೋದು ನಮ್ಗೆ ಗೊತ್ತು. ಜನಗಳು ಚಿನ್ನದಿಂದ ಬಿದ್ದಿದ್ದಾರಂತೆ. ಎಲ್ಲ ಸಲ ದುಡ್ಡನ್ನು ತಗೊಂಡು ಹೋಗುವಂಥದ್ದು ಕಡಿಮೆ ಆಗಿದೆ. ಅದರಿಂದ ಗವರ್ಮೆಂಟಿನ 5% ಟ್ಯಾಕ್ಸ್ ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ. ಈ 5% ಟ್ಯಾಕ್ಸು ಸಕ್ಸಸ್ಸಾ ಇಲ್ಲ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಏರ್ ಬಿಡ್ತಾ ಡಿಮ್ಯಾಂಡು ಅಂತ ಅನ್ನೋದು ಗೊತ್ತಿಲ್ಲ. ನಾವು ಪ್ಯಾರಿಸ್ ಕಾರ್ನರ್ಗೆ ಹೋದ್ರೇನೆ ಗೊತ್ತಾಗುತ್ತೆ ಕರೆನ್ಸಿ ಯಾವ ಪ್ರೀಮಿಯಂ ಅಲ್ಲಿ ಮಾರ್ತಾ ಇದೆ ಅಂತ. ಇದಕ್ಕೂ ಮುಂಚೆ ಕರೆನ್ಸಿ ಪ್ರೀಮಿಯಮೇ ಇಲ್ಲದೆ ಇತ್ತು. ಈಗ ಬ್ಲಾಕ್ ಅಲ್ಲಿ ಕರೆನ್ಸಿನ ಮಾರ್ತಾ ಇದ್ದಾರೆ. ಅದರಿಂದ ಒಂದು ಹೊಸ ಒಂದು ಮಾರ್ಕೆಟ್ ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಕ್ಕಾಗಿ ನಾವು ಅಮ್ಮಯ್ಯರ್ಗೆ ಧನ್ಯವಾದಗಳನ್ನ ಹೇಳ್ಬೇಕು. NVIDIAಗೆ ಲಿಮಿಟೆಡ್ ಲೈಸೆನ್ಸ್ ಸಿಕ್ಕಿದೆ ಈ ಚೈನಾಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ. ಚೈನಾ ಏನ್ ಹೇಳ್ತಾನೆ, ನೀನ್ ಎಕ್ಸ್ಪೋರ್ಟ್ ಮಾಡದೇ ಇರು, ನಮ್ಮ ಪಾಡಿಗೆ ನಾವು ನೋಡ್ಕೋತೀವಿ. ನೀವು ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿದ್ದೀರಾ, ನಾವು ತಿರ್ಗಾ ನಿಮ್ಮ ಮೇಲೆ ಸ್ಯಾಂಕ್ಷನ್ ಹಾಕ್ತೀವಿ. ಇಂಡಿಯಾ ಮೇಲೆ ನಿನ್ನೆ ಹೇಳಿದ ಥರ ಈ ಸೋಲಾರ್ ಸೆಲ್ಸ್ಗೆ ಇಂಡಿಯಾದಲ್ಲಿ ರೆಡಿ ಮಾಡೋದಕ್ಕೆ ಸ್ಪೆಷಲ್ ಆಗಿ ಟ್ಯಾಕ್ಸ್ ಹಾಕಿದ್ದಾರೆ 126%. ಹೆಂಗೂ ಚೈನಾದವನಾದ್ರೂ ಮಾತಾಡ್ತಾನೆ, ನಾವು ಹೆಂಗೂ ಮೌನವಾಗೇ ಇರ್ತೀವಿ. ಇದಾದ್ಮೇಲೆ ಚೈನಾ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ತಿರ್ಗಾ ಮಿಸೈಲ್ ಬಿಡ್ತೀವಿ, ನೀವು ಮಾತ್ರ ಹೊಸ US ಟ್ಯಾರಿಫ್ ಹಾಕಿದ್ರೆ ನಮಗೂ ಟ್ಯಾರಿಫ್ ಹಾಕೋದಕ್ಕೆ ಗೊತ್ತು. ರೇರ್ ಅರ್ತ್ ಮೆಟಲ್ಸ್ನ ನಿಲ್ಲಿಸಿ ಬ್ರೇಕ್ ಹಾಕೋದಕ್ಕೆ ನಮ್ಗೆ ಇಷ್ಟತ್ತಾಗುತ್ತೆ. ಈಗ ರೇರ್ ಅರ್ತ್ ಮೆಟಲ್ಸ್ ಅಂತ ಹೇಳಿದ ಕೂಡಲೇ ನೆನಪಿಗೆ ಬಂತು, ಇವಿ ಸೇಲ್ಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ EVS ಹೈ ವ್ಯಾಲ್ಯೂಯೇಷನ್ ಇನ್ನೊಂದು 52 ವೀಕ್ ಹೈನ ಮುಖಾಂತರ ಹೋಗ್ತಾ ಇದೆ. ಗೌರ್ಮೆಂಟ್ ಹೇಗಾದ್ರೂ ದುಡ್ಡನ್ನ ಎತ್ತದೇ ಇರೋಕ್ಕಾಗುತ್ತಾ ನಿಮ್ಮ ಹತ್ರದಿಂದ? ಅದರಿಂದ IRFCA 104 ರೂಪಾಯಿಗೆ ಮಾರಿ ನಿಮ್ಮ ತಲೆನಲ್ಲಿ ಒಂದು 2,500 ಕೋಟಿನ ತೆಗಿತಾ ಇದ್ದಾರೆ. ARSC ಬೆಲೆ ಒಂದು 120 ರೂಪಾಯಿವರೆಗೂ ಇತ್ತು. ಈಗ 100 ರೂಪಾಯಿಗೆ ಬರುತ್ತೆ. ಯಾರಾದ್ರೂ ಪಾಪ ರಿಟೇಲರ್ ದುಡ್ಡು ಮಾಡಿದ್ರೆ ಅಮ್ಮಯ್ಯರ್ಗೆ ಗಿಡಿಸೋದಿಲ್ಲ. ಅದರಿಂದ ರೇಟ್ನ ಕಡಿಮೆ ಮಾಡೋದಕ್ಕೋಸ್ಕರ ಅವರು ಮಾರ್ಬಿಟ್ರು. ಆಂಥೆರಪಿ ಅಂತ ಒಂದು ಹೊಸದಾಗಿ ವಿಶ್ವರೂಪವನ್ನ ತಳೆದಿದೆ. ಇಷ್ಟು ದಿನ ನಾವು ಓಪನ್ AI ಬಗ್ಗೆನೇ ಮಾತಾಡ್ತಾ ಇದ್ವಿ. ಎಲ್ಲರೂ Claude.com ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ Claude.com ಬೆಲೆ 25,000 ರೂಪಾಯಿ ಒಂದು ವರ್ಷಕ್ಕೆ. ಇದರಲ್ಲಿ ಈಗ ಏನ್ ಸುದ್ದಿ ಅಂತಂದ್ರೆ, ಆಂಥೆರಪಿಯ ಟೋಟಲ್ ಮಾರ್ಕೆಟ್ ಕ್ಯಾಪು ಇಂಡಿಯಾದ ಟಾಪ್ 4 ಇನ್ಫೋಸಿಸ್, TCS, HCL, ವಿಪ್ರೋ ಎಲ್ಲಾನು ಸೇರಿಸಿ ಒಂದು ಮಾರ್ಕೆಟ್ ಕ್ಯಾಪ್ ಬಂತು ಅಂದ್ರೆ ಅದಕ್ಕಿಂತ ದೊಡ್ಡದಾಗಿದೆ. ಈ ಆಂಥೆರಪಿ ನಿಮಗೆ ಗೊತ್ತಿರೋಂಥ ವಿಷಯ ಏನು ಅಂತಂದ್ರೆ $100 ಬಿಲಿಯನ್ ಮೇಲೇನೆ ಇದೆ ವ್ಯಾಲ್ಯೂಯೇಷನ್ನು. ಇದೆಲ್ಲ ನಮಗೆ ಒಳ್ಳೆ ಸುದ್ದಿ. ಯಾಕೆ ಅಂತಂದ್ರೆ ನಾವು ಗೂಗಲ್ನ ಇಟ್ಟಿದ್ದೀವಿ. ಗೂಗಲ್ ಒಂದು ಸಿಗ್ನಿಫಿಕೆಂಟ್ ಮೈನಾರಿಟಿ ಸ್ಟೇಕು ಅದರಲ್ಲಿ ಇಟ್ಟಿದ್ದೀವಿ. ಇದೆಲ್ಲಾನೇ ಇವತ್ತಿನ ಮುಖ್ಯ ಸುದ್ದಿಗಳು. ಮೀಡಿಯಾ ರಿಸಲ್ಟು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಬೆಟರ್ ಆಗೇ ಬಂದಿದೆ. ಇದ್ರೂ ಕೂಡ ಫ್ಯೂಚರ್ಸ್ ಮಾರ್ಕೆಟು ಆಡ್ತಾ ಇದೆ. ಅಲ್ಲಿ ಅದು ನೇತಾಡ್ತಾ ಇರೋದನ್ನ ನೋಡಿದ್ರೆ ಇಲ್ಲಿ ನಮ್ಮ ಮಾರ್ಕೆಟ್ ಕೂಡ ನೇತಾಡುತ್ತೇನೋ ಅಂತ ಅನ್ನಿಸ್ತಾ ಇದೆ. ಅದರಿಂದ 26,500ನ ಈಗ ಸದ್ಯಕ್ಕೆ ಮಾರ್ಕೆಟ್ ಒಡೆಯೋ ರೀತಿ ಕಾಣ್ತಾ ಇಲ್ಲ. ತೋಳ ಬರುತ್ತೆ ಅಂತ ಹೇಳೋ ರೀತಿ FIA ಬರುತ್ತೆ ಅಂತ ನಮ್ಗೆ ಕತೆ ಹೇಳಿದ್ರು. ಇದುವರೆಗೂ FIAನ ನಾವು ಬೈನಾಕುಲರ್ ಇಂದ ಹುಡುಕಿದ್ರು ಕೂಡ FIA ಬರೋ ತರ ಕಾಣ್ತಾ ಇಲ್ಲ. ಗೌರ್ಮೆಂಟ್ಗೆ ಹತ್ರ ಇರುವಂತ ಒಂದು FIA ಮಾತ್ರ
ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಸ್ ನ ತಗೊಂಡು ಬ್ಯಾಂಕ್ ಸೆಕ್ಟರ್ ಸ್ಟಾಕ್ ನ ತಗೊಂಡು ನೆನೆಸಿದ್ದಾರೆ. ಯಾವತ್ತು ಅವನು ಕೈ ಬಿಡ್ತಾನೆ ಅನ್ನೋದು ಗೊತ್ತಿಲ್ಲ. ಅದಷ್ಟು ಬೇಗ ಇಳಿದ್ ಬಿಡತ್ತೆ. ಯಾವ್ದಾದ್ರು ಮ್ಯೂಚುವಲ್ ಫಂಡ್ ತಲೆಯಲ್ಲಿ ಕಟ್ಬಿಟ್ಟು ನಿನ್ ತಲೆ ಕಟ್ಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದರಿಂದ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.